ಎಲ್ಲರೂ ಗೋಂಗೂರ ಸೊಪ್ಪನ್ನ ಖಂಡಿತ ಟೇಸ್ಟ್ ಮಾಡಿರ್ತೀರ. ನಮ್ಮ ಮನೇಲಿ ಗೋಂಗೂರ ತುಂಬ ಜಾಸ್ತಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ದಿಸ್ ಇಸ್ ಫುಲ್ ಆಫ್ ಐರನ್ ಆ್ಯಂಡ್ ವೆರಿ ಗುಡ್ ಫಾರ್ ಯು. ತುಂಬ ಜಾಸ್ತಿ ಗೋಂಗೂರ ಬೆಳೆದಾಗ ದಿಸ್ ಇಸ್ ಹೌ ಐ ಪ್ರಿಸರ್ವ್ ಇಟ್. ನಾನು ಅದನ್ನ ಲೀವ್ಸ್ನೆಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡಿ ಚೆನ್ನಾಗಿ ತೊಳೆದು ಚೆನ್ನಾಗಿ ಡ್ರೈ ಮಾಡಿ ಸೊ ಇಟ್ ಡಸಂಟ್ ಮೋಲ್ಡ್. ಐ ಪುಟ್ ಇಟ್ ಆನ್ ಅ ಕಾಟನ್ ಕ್ಲಾತ್ ಇನ್ಸೈಡ್ ದ ಹೋಮ್. ಚೆನ್ನಾಗಿ ಒಂದು ಲೇಯರಲ್ಲಿ ಹಾಕಿ ಅದನ್ನ ಡ್ರೈ ಆಗಕ್ಕೆ ಬಿಡ್ತೀನಿ. 2-3 ಡೇಸಲ್ಲಿ ಚೆನ್ನಾಗಿ ಕ್ರಿಸ್ಪ್ ಡ್ರೈ ಆದಮೇಲೆ ಅದನ್ನ ಚೆನ್ನಾಗಿ ಕ್ರಷ್ ಮಾಡಿ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿಡ್ತೀನಿ. ಯು ಕ್ಯಾನ್ ಯೂಸ್ ದಿಸ್ ಆಸ್ ಅ ಟ್ಯಾಮ್ರಿನ್ ಸಬ್ಸ್ಟಿಟ್ಯೂಟ್ ಆರ್ ಟೊಮೆಟೊ ಸಬ್ಸ್ಟಿಟ್ಯೂಟ್ ಆರ್ ವೆರಿ ಈಸಿಲಿ ಯೂಸ್ ಇನ್ ವಿಂಟರ್ ಫಾರ್ ಎನಿ ರೆಸಿಪೀಸ್. ದ ಅದರ್ ವೇ ಐ ಪ್ರಿಸರ್ವ್ ಇಸ್ ಚೆನ್ನಾಗಿ ತೊಳೆದಿರೋ ಸೊಪ್ಪನ್ನ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಸಿಮ್ ಮಾಡಿ ಒಂದು 10 ಮಿನಿಟ್ಸ್ ಇಡ್ತೀನಿ ಅಷ್ಟೇ. ಮಧ್ಯದಲ್ಲಿ ಒಂದು 2-3 ಸತಿ ಕಲಿಸ್ಬೇಕು. ಆಮೇಲೆ ಕಟ್ಟಿಂಗ್ ಬೋರ್ಡಲ್ಲಿ ಹಾಕಿ ಚಾಪ್ ಮಾಡ್ತೀನಿ. ದಿಸ್ ವೇ ಐ ಡೋಂಟ್ ಹ್ಯಾವ್ ಟು ಗ್ರೈಂಡ್ ಇಟ್ ಆ್ಯಂಡ್ ಟು ಮಚ್ ಆಫ್ ಕ್ಲೀನಿಂಗ್ ಕೆಲಸ ಇರೋಲ್ಲ. ಈ ಥರ ಚಾಪ್ ಮಾಡಿ ಇಡೋದ್ರಿಂದ ನಾನು ಫ್ರಿಜ್ಜಲ್ಲಿ ಮತ್ತೆ ಆರಾಮಾಗಿ ಎತ್ತಿಟ್ಟು ಪಪ್ಪು, ವಾಂಗಿಬಾತ್, ಪುಳಿಯೋಗರೆ ಯಾವುದಕ್ಕಾದರೂ ಯೂಸ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ.